ऑल इंडिया बहुजन समाज तो सुरेंसी ऑल इंडिया बहुजन समाज पार्टी कर्नाटका स्टेट वाइस प्रेसिडेंट। मैं इस धरना के ओर से मैं ये संदेश देना चाहता हूँ कि हमारे ज़िले में जो ये बसवेश्वर के लैंड ऑफ बसवेश्वरा, ए लैंड ऑफ गुरु नानक, यहाँ पर इतना पवित्र स्थान पर जो दलित लोगों को इतना बड़ा अन्याय होने के बाद भी अगर न्याय नहीं मिलता तो ये बहुत खंडनीय है। तो इसलिए हमारे ज़िला जो एडमिनिस्ट्रेशन है और जो हमारे डिस्ट्रिक्ट इंचार्ज मिनिस्टर माननीय श्री ईश्वर जी खंडरे साहब है और वहाँ के एमएलए जो है साउथ के, इन्होंने आगे चढ़ बढ़कर आकर उनके जो समस्या है वो हल करे और उनको जो भी सरकार का परिहार मिलता है वो धन उनको मिलाकर देना चाहिए। और ये यहाँ पर धरना लगाए हैं, ये धरने को उन्होंने शांत करने का काम करे, वरना ये बहुत बड़ा हो जाएगा। और ये इतना ही नहीं, आज शुरू है, इसके बाद जो भी हमारे दलित समाज के लोग हैं, जो डीएसएस है, मादिगा दंडोरा समाज है और जो भी बहुजन विचारधारा के लोग हैं, वो सब इस वेदिके के ऊपर आने वाले हैं और ये बहुत बड़ा इसका आंदोलन बनेगा। वो बनने से पहले इसे हल करे बोल के मैं यहाँ से रिक्वेस्ट करता हूँ। जय भारत, जय संविधान। मेरा नाम दत्तू सुरेंसी, ऑल इंडिया बहुजन समाज पार्टी स्टेट वाइस प्रेसिडेंट। ಸುಮಾರು 8 ತಿಂಗಳ ಹಿಂದೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಬೊಂಬಳಗಿ ಗ್ರಾಮದ ನಿವಾಸಿಯಾದ ಸಂಜೀವ್ ಕುಮಾರ್ ಗುಂಡಪ್ಪ ಹೊಸಮನಿ ಅವರು ಬೊಂಬಳಗಿ ಗ್ರಾಮದಿಂದ ಹುಮ್ನಾಬಾದ್ ಪಟ್ಟಣ ಕಡೆ ಹೋಗುವಾಗ ನಿಷೇಧಿತ ಮಾಂಜ್ರಾಧಾರದಿಂದ ಅವರ ಕುತ್ತಿಗೆಯನ್ನು ಕೊಯ್ದು ಸಾವನ್ನಪ್ಪಿದ ಪ್ರಯುಕ್ತವಾಗಿ ನಿನ್ನೆ ತಾನೇ ಮನ್ನೆಕ್ಕಳಿ ಪಟ್ಟಣದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತಕ್ಕೆ ಮಾಲಾರ್ಪಣೆ ಮುಖಾಂತರ ಬೀದರ್ ಜಿಲ್ಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಎದುರುಗಡೆ ಸಾಂಕೇತಿಕ ಧರಣಿ ಅಥವಾ ಪಾದಯಾತ್ರೆಯ ಮೂಲಕ ಬಂದು ನಮ್ಮ ಗೋಳುಗಳನ್ನು ಹೇಳಿಕೊಳ್ಳೋಕೆ ಕೂತಿದ್ದೇವೆ। ಹಾಗಾಗಿ ದಿವಂಗತ ದಲಿತ ಕುಟುಂಬದವರಿದ್ದ ಸಂಜೀವ್ ಕುಮಾರ್ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಎಲ್ಲರೂ ಇಲ್ಲಿ ಮುಖಂಡರುಗಳು, ಎಲ್ಲ ಸಮುದಾಯದ ಮುಖಂಡರುಗಳು ಮತ್ತು ಈ ನಮ್ಮ ಉಮೇಶ್ ಗುತ್ತೇದಾರ್ ನಾಯಕತ್ವದಲ್ಲಿ, ಡಿಸೋಜ್ ಅವರ ನಾಯಕತ್ವದಲ್ಲಿ ಸೂರ್ಯವಂಶಿ ಅವರು ಅನೇಕರು ಹಿರುಗಳಿದ್ದಾರೆ। ಹಾಗಾಗಿ ಇವತ್ತಿನ ದಿವಸದಲ್ಲಿ ದಿವಂಗತ ದಲಿತ ಸಮುದಾಯದ ಒಂದು ಸಂಜೀವ್ ಕುಮಾರ್ ಅವರಿಗೆ 3 ಹೆಣ್ಣು ಮಕ್ಕಳು, 1 ಗಂಡು ಮಗು ಇರುತ್ತದೆ। ಭಾಳಷ್ಟು ಕಷ್ಟದಲ್ಲಿದ್ದಾರೆ, ಯಾಕಂದರೆ ಅವರು 8 ತಿಂಗಳಿಂದ ತಂದೆ ಕಳೆದ ಒಂದು ಗಂಡನ ಕಳ್ಕೊಂಡು ವಿಧವೆಯಾದಂಥ ಹೆಣ್ಮಗಳು ಮತ್ತು ತಂದೆಯನ್ನು ಕಳ್ಕೊಂಡಂಥ ಅನಾಥ ಮಕ್ಕಳಾಗಿದ್ದಾರೆ। ಅವರಿಗೆ ಜಿಲ್ಲಾ ಆಡಳಿತ ಏನು ಭರವಸೆ ಕೊಟ್ಟಿತ್ತು ಆ ಭರವಸೆ ಈಡೇರಿಸಲಿಲ್ಲ। DC ಮೇಡಮ್ ಅವರು, ಶಿಲ್ಪಾ ಶರ್ಮಾ ಅವರು ಸಹ ಅವರ ಗ್ರಾಮಕ್ಕೆ, ಅವರ ಮನೆಗೆ ಭೇಟಿ ಕೊಟ್ಟು ಸರ್ಕಾರದಿಂದಂಥ ಸೌಲಭ್ಯಗಳೆಲ್ಲವನ್ನು ಒದಗಿಸ್ಕೊಡ್ತೀವಂತ ಅವರು ಹೇಳಿದರು, ಅವರು ಕೂಡ ಮಾಡಲಿಲ್ಲ। ಯಾಕಂದರೆ ಅವರು ಬೀದರ್ ಬಂದು DC ಅವರು ಮೇಡಮ್ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಆದರೆ ದಿವಂಗತ ಒಂದು ಸಂಜೀವ್ ಕುಮಾರ್ ಕುಟುಂಬಕ್ಕೆ ಯಾಕೆ ನ್ಯಾಯ ದೊರಕಿಸಿಕೊಡಲಿ ನಮ್ಗೆ ಗೊತ್ತಾಗಲಿಲ್ಲ। ಆದರೂ ಸಹ ಅವರಿಗೆ ಮೇಡಮ್ DC ಅವರಿಗೆ ನಮ್ಮ ಕೈ ಮುಗಿದು ಪ್ರಾರ್ಥನೆ ಅದ, ಯಾಕಂದರೆ ತಾವುಗಳು ಜಿಲ್ಲಾ ಅಧಿಕಾರಿಗಳಾಗಿದ್ದೀರಿ, ಬಡವರ ಒಂದು ಕಾಳಜಿಗಾಗಿ ಕೆಲಸ ಮಾಡೋದ್ರಾಗಿದ್ದೀರಿ। ಅದಕ್ಕಾಗಿ ದಿವಂಗತ ಸಂಜೀವ್ ಕುಮಾರ್ ಕುಟುಂಬಕ್ಕೆ ಒಳ್ಳೆ ಪರಿಹಾರ ಕೊಟ್ಟು ಆ ಮಕ್ಕಳಿಗೆ ನ್ಯಾಯ ದೊರಕಿಸಿಕೊಡಬೇಕು। ಮತ್ತು ಅದೇ ರೀತಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ಸಹ ಅವರು ಬಂದು ಆಶ್ವಾಸನೆ ಕೊಟ್ಟಿದ್ದರು, ಆದರೆ ಅವರು ಸದನದಲ್ಲಿ ಮಾತು ಎತ್ತಲಿಲ್ಲ ಮತ್ತು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಕೂಡ ಅವರು ಮಾಡಿಕೊಡಲಿಲ್ಲ। ಯಾಕೆ ಮಾಡಿಕೊಡಲಿಲ್ಲ ಅವರಿಗೆ ಗೊತ್ತು, ಆದರೆ ಸನ್ಮಾನ್ಯ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರಿಗೆ ಮೀಡಿಯಾ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ, ತಾವುಗಳು ಯಾವುದೇ ಸಮುದಾಯದ MLAಗಳಲ್ಲ, ಯಾವುದೇ ಒಂದು ಸಮಾಜಕ್ಕೆ ಸೀಮಿತರಲ್ಲ, ನೀವು ಯಾವುದೇ ಪಕ್ಷದಿಂದ ಗೆದ್ದಿರ ಬಹುಶಃ, ಆದರೆ ತಾವುಗಳು ಬೀದರ್ ದಕ್ಷಿಣ ಕ್ಷೇತ್ರದ ಎಲ್ಲ ಸಮಾಜದ ನಾಯಕರಾಗಿದ್ದೀರಿ। ಎಲ್ಲ ಕುಂದುಕೊರತೆಗಳು ನೀವು ಸರ್ಕಾರಕ್ಕೆ ಮುಟ್ಟಿಸ್ಬೇಕು, ಆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಸಂಜೀವ್ ಕುಮಾರ್ ದಲಿತ ಒಂದು ಕುಟುಂಬದವರಿಗೆ ಒದಗಿಸಿಕೊಡಬೇಕು। ಅದಕ್ಕಾಗಿ ನಿಮ್ಮಲ್ಲಿ ಸಹ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಈ ಮೀಡಿಯಾ ನ್ಯೂಸ್ ತಾವು ನೋಡಿಲ್ಲ ಕೂಡಲೇ ತಕ್ಷಣವಾಗಿ ಇಲ್ಲಿ ಬಂದು ಈ ನೊಂದಂಥ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತ ತಮ್ಮಲ್ಲಿ ಈ ಮುಖಾಂತರ ಬೇಡಿಕೊಳ್ತೀನಿ। ಮತ್ತು ಅದೇ ರೀತಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ
ಈಶ್ವರ್ಜಿ ಖಂಡ್ರೆ ಅವ್ರಿಗೆ ಸಹ ಮನವಿ ಮಾಡ್ತೀನಿ. ಯಾಕಂದರೆ ತಾವುಗಳು ಜಿಲ್ಲೆಯ ಒಂದು ರಾಜ್ಯ ಅಂದ್ರೆ ಕಡಿಮೆ ಆಗಲಿಕ್ಕಿಲ್ಲ. ಯಾಕಂದರೆ ತಾವು ದೀನ ದಲಿತರಿಗೋಸ್ಕರ ನಾವು ಕೆಲಸ ಮಾಡಿರ್ತೀವಿ, ದಲಿತರ ಪರವಾಗಿ ಇದ್ದೀವಿ ಅಂತ ಹೇಳ್ಕೊಳ್ತಿದ್ರಿ. ಹಾಗಾಗಿ ಇವತ್ತಿನ ದಿವಸದಲ್ಲಿ ಕಳೆದ 8 ತಿಂಗಳಾದರೂ ಸಹ ಕ್ಯಾರೆ ಅಂತ ಹೇಳ್ತಾ ಇಲ್ಲ. ತಮ್ಮ ಒಂದು ಲೆಟರ್ ಪ್ಯಾಡ್ ಮುಖಾಂತರ ತಾವು ಮುಖ್ಯಮಂತ್ರಿಗಳಿಗೆ ಸಹಾಯಧನಕ್ಕಾಗಿ ನೀವು ಅರ್ಜಿ ಸಲ್ಲಿಸಲಿಲ್ಲ ಮತ್ತು ಅವರಿಗೆ ಬೇಕಾದಂಥ ಏನೂ ಸವಲತ್ತು ಕೊಡಲಿಲ್ಲ. ಆದರೆ ಇವತ್ತಿನ ದಿವಸದಲ್ಲಿ ನಾವೆಲ್ಲ ಕೂತುಕೊಂಡು ಸತ್ಯಾಗ್ರಹ ಅಥವಾ ಬೇರೆ ನಿಮ್ಮ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ತಾವುಗಳು ದಯಮಾಡಿ ಈ ದಲಿತ ಒಂದು ಬಡ ಕುಟುಂಬಕ್ಕೆ ನೆರವಾಗಬೇಕು. ತಕ್ಷಣವೇ ಬಂದು ಇದಕ್ಕೆ ಪರಿಹಾರ ಕೊಡಬೇಕು. 50 ಲಕ್ಷ ರೂಪಾಯಿ ಮತ್ತು ಒಂದು ಗೌರ್ಮೆಂಟ್ ಯಾವುದೇ ಡಿ ದರ್ಜೆಯದು ಹೆಣ್ಮಗಳಿಗೆ ನೌಕರಿಯನ್ನು ಕೊಡಬೇಕು. ಆ ಮಕ್ಕಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಸೂಕ್ತ ಎಜುಕೇಷನ್ಗಾಗಿ ಅವರಿಗೆ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಂತೇಳಿ ಈ ಮುಖಾಂತರ ಹೇಳುತ್ತೀನಿ. ನನ್ನ ಹೆಸರು ಪ್ರಸಾದ್ ಕೋಟೆ, ಆದಿಜಾಂಬ ತಾಲೂಕು ಅಧ್ಯಕ್ಷ, ಬೀದರ್. ನಮಸ್ಕಾರ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಧರಣಿ ಕುಂತಿದ್ದೀವಿ. ಯಾಕಪ್ಪ ನಾವು ಧರಣಿ ಕುಂತಿದ್ದೀವಿ ಅಂದ್ರೆ 2026 1ನೇ ತಿಂಗಳು ದಿನಾಂಕ 14ರಲ್ಲಿ ಒಂದು ತಾಳಮಡಗಿಯಲ್ಲಿ ಹೋಗುವಂಥ ಸಮಯದಲ್ಲಿ ಒಂದು ಮಾಂಜಾದಾರನ ಸಿಕ್ಕಿಕೊಂಡು ಸಾವನ್ನು ಒಪ್ಪಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಸರ್ಕಾರ ಸೌಲಭ್ಯಗಳು ಕೂಡ ಅವರಿಗೆ ದೊರಕ್ತಾ ಇಲ್ಲ. ಮೊನ್ನೆ ಈಶ್ವರ್ ಖಂಡ್ರೆಜಿ ಅವರು ಹೇಳಿದ್ರು, ಆ ಒಂದು ಋತುಸ್ಪಷ್ಟವಾದ ಕುಟುಂಬಕ್ಕೆ ಭೇಟಿ ಮಾಡಿ 2 ದಿವಸ ನಂತರ ಭೇಟಿ ಮಾಡಿ ಅವ್ರಿಗೆ ಆಸ್ಪಾಸ್ತನೆ ಕೊಟ್ಟರು. ನಾವೆಲ್ಲ ಸೌಲಭ್ಯಗಳು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ನಾವು ಒದಗಿಸ್ಕೊಡ್ತೀವಿ, ನಾವು ನಿಮ್ಮ ಪರವಾಗಿದ್ದೀವಿ, ನಾವು ದಲಿತರ ಪರವಾಗಿದ್ದೀವಿ. ಎಲ್ಲಿದ್ರೆ ದಲಿತರ ಪರವಾಗಿ? 8 ತಿಂಗಳ ದಿವಸ ಆಯ್ತು. ಮೊನ್ನೆ ಈಶ್ವರ್ ಖಂಡ್ರೆಜಿ ಅವರೇ, ನೀವು ಎಲ್ಲಿದ್ದೀರಾ? ಈಶ್ವರ್ ಖಂಡ್ರೆಜಿ ಅವರೇ, ನಿಮ್ಮ ಒಂದು ಭಾಗದಲ್ಲಿ ಬೀದರ್ ಜಿಲ್ಲೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಏನಾಗ್ತಾ ಇದೆ? ಯಾವ್ಯಾವ ಎಷ್ಟು ಕುಟುಂಬಗಳು ಇದಾಗ್ತಾಯಿದೆ? ನೀವೆಲ್ಲಿದ್ದೀರಾ? ದಯವಿಟ್ಟು ನಮ್ಮದೊಂದು ವಿನಂತಿ ಇದೆ. ಈಶ್ವರ್ ಖಂಡ್ರೆಜಿ ಅವರೇ, ನೀವು ಹೇಳಿದ್ದೀರಾ, ಆ ಕುಟುಂಬ ಬಂದು ಭೇಟಿ ಮಾಡಿದ್ರ, ಆಶ್ವಾಸನೆ ಕೊಟ್ಟಿದ್ರಿ, ಅದು ಕಂಪ್ಲೀಟ್ ಆಗಿ ಅವರಿಗೆ ಸೌಲಭ್ಯ ಸಿಕ್ಕಿಲ್ಲ. ಇವತ್ತು ಆ ಒಂದು ದುಃಖ ಕಾರಣಕ್ಕೆ ಆಗಲ್ದರೆ ನಮ್ಮ ಎಲ್ಲ ಅಣ್ಣ ತಮ್ಮಂದರು, ಬಹುಜನ ಸಮಾಜದ ಒಂದು ಪಕ್ಷದ ಅಣ್ಣ ತಮ್ಮಂದರು ಇವತ್ತು ಒಂದು ಬೀದರ್ ಜಿಲ್ಲೆಯಲ್ಲಿ ಧರಣಿ ಕುಂತಿದ್ದಾರೆ. ಇವತ್ತು ನಾನು ಅಹಿಂದ ಚಿಂತಕರ ವೇದಿಕೆ ವತಿಯಿಂದ ಈ ಒಂದು ನಮ್ಮ ಸಂಘಟನೆ ವತಿಯಿಂದ ಇವತ್ತು ಈ ಒಂದು ದಲಿತ ಒಂದು ಕುಟುಂಬಕ್ಕೆ ಒಂದು ಎಕ್ಸಿಡೆಂಟ್ ಆದಂಥ ಕುಟುಂಬಕ್ಕೆ ನಾವು ಇವತ್ತು ಸಪೋರ್ಟ್ ಮಾಡ್ತಾ ಇದ್ದೀವಿ. ಕೂಡಲೇ ಮಾನ್ಯ ಈಶ್ವರ್ ಖಂಡ್ರೆಜಿ ಅವರೇ ಮತ್ತು ಡಾಕ್ಟರ್ ಶೈಲೇಂದ್ರ ಬೆಳ್ದಳೆ ಸಾಹೇಬ್ರೆ, ತಾವು ಕೂಡ ಏನು ಈ ಒಂದು ಬೊಂಬಳಗಿ ಗ್ರಾಮಕ್ಕೆ ಭೇಟಿ ಮಾಡಿದ್ರಿ, ತಾವು ಕೂಡ ಹೇಳಿದ್ರಿ ಸರ್ಕಾರದಿಂದ ಏನು ಬರ್ತಕ್ಕಂಥ ಅನುದಾನ ಇದೆ ಅದು ಕಂಪ್ಲೀಟ್ ಆಗಿ ನಿಮ್ಗೆ ಒದಗಿಸ್ಕೊಡ್ತೀವಂತ ತಾವೇನು ಮಾತು ಕೊಟ್ಟಿದ್ರಿ. ಆದರೆ ಇಲ್ಲಿವರೆಗೂ ತಿರುಗಿಸಿ ನೀವು ಅದರದ್ದು ಮಾತೇ ಎತ್ತಿಲ್ಲ. ಸದನ ಕೂಡ ತಾವು ಕೂಡ ಧ್ವನಿ ಎತ್ತಬೇಕು. ಇವತ್ತು ಯಾವುದೇ ಪಕ್ಷ ಇರಲಿ, ಆದ್ರೆ ನೀವಿರೋದು ಬೀದರ್ ದಕ್ಷಿಣ ಕ್ಷೇತ್ರದ ಒಬ್ಬ ಶಾಸಕರಾಗಿದ್ರಿ. ಈ ದಕ್ಷಿಣ ಕ್ಷೇತ್ರದಲ್ಲಿ ಯಾವ ಸಮಸ್ಯೆಗಳಿಗೆ ಜನರು ಕುಂಗ ಆಗ್ತಾ ಇದ್ದಾರಾ, ಯಾವ ಸಮಸ್ಯೆಗಳನ್ನು ಜನರು ಬಿದ್ದೋಗ್ತಾರಾ ಅದನ್ನು ತಾವೇ ತಿಳಿಬೇಕಂತ ಶಾಸಕರಿಗೆ ಈ ಒಂದು ಮಾಧ್ಯಮ ಮುಖಾಂತರ ನಾನು ಯಾಕೆ ಎಚ್ಚರಿಕೆ ಕೊಡ್ತೇನೆ. ಒಂದು ವೇಳೆ ಇದುಗಿನ ಆದಷ್ಟು ಮಟ್ಟಿಗೆ ಕ್ಲಿಯರ್ ಆಗಲಿಲ್ಲ, ಒಂದು ಅಹಿಂದ ಚಿಂತಕರ ವೇದಿಕೆ ವತಿಯಿಂದ ಉಗ್ರ ಹೋರಾಟವನ್ನು ಮಾಡ್ತೀವಂತ ಈ ಒಂದು ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ವಿಶೇಷವಾಗಿ ನನ್ನ ಅಣ್ಣ ತಮ್ಮಂದಿರು ಮನ್ನೇಕೇಳಿಯಿಂದ ಬೀದರ್ವರೆಗೂ ಇಂಥ ಬಿಸಿಲಲ್ಲಿ ಕೂಡ ಅವರೊಂದು ಪಾದಯಾತ್ರೆಗಳು ಮಾಡಿಕೊಂಡು ಅನೇಕ ಮಳೆ ಇತ್ತು, ಬಿಸಿಲಿತ್ತು, ಆದರೂ ಕೂಡ ಅವ್ರದ್ದು ಒಂದು ಗುರಿ ಬಿಟ್ಟಿಲ್ಲ ಬಂಧುಗಳೇ. ಅವರೊಂದು ಪಾದಯಾತ್ರೆ ಮಾಡ್ಕೊಂಡು ಬಂದು ಈ ಒಂದು ಉಪವಾಸ ಒಂದು ಚುಕ್ಕುಡ್ನಲ್ಲಿ ಮಲಗಿ ಅವರ ಕುಟುಂಬಗಳಿಗೂ ಸಹ ಅಲ್ಲ, ಸಮುದಾಯಗಳಿಗೆ ಅನ್ಯಾಯವಾಗಿದೆ, ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಅದನ್ನು ನಾವು ಖಂಡಿಸಬೇಕಂತ ಬಹುಜನ ಸಮಾಜ ಪಾರ್ಟಿ ಇವತ್ತು ಎತ್ತಿ ಹಿಡಿತದೆ ಬಂಧುಗಳೇ. ಹಾಗಾಗಿ ನಾವು ಕೂಡ ಇವತ್ತು ಈ ಒಂದು ಬೆಂಬಲ ಸೂಚಿಸ್ತಾ ಇದ್ದೀನಿ. ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೀನಿ, ಆ ಕುಟುಂಬಕ್ಕೆ 50 ಲಕ್ಷ ಪರಿಹಾರ, 5 ಎಕರೆ ಹೊಲ ಮತ್ತು ಒಂದು ಡಿ ಗ್ರೂಪ್ನ ಉದ್ಯೋಗ ಕೊಡಬೇಕು. ಮತ್ತು ಅವ್ರ ಮಕ್ಕಳಿಗೆ ಕೂಡ ಶಿಕ್ಷಣದಲ್ಲಿ ವಂಚಿತರಾಗಲ್ದಾಗೆ ಅಲ್ಲಿ ಏನು ಬರಬೇಕಾದ ಗೌರ್ಮೆಂಟ್ ಸಹಕಾರ ಬರ್ತದೆ ಅದು ಸಹಕಾರ ನೀಡಬೇಕು ಅಂತ ಈ ಒಂದು ಮಾಧ್ಯಮ ಮುಖಾಂತರ ನಾನು ಕೇಳುತ್ತಾ ನಾನೊಂದು 2 ಮಾತಿಗೆ ವಿರಾಮ ಕೊಡ್ತೀನಿ. ನನ್ನ ಹೆಸರು ಧನರಾಜ್ ಬೇಮಳಕಡ, ಅಹಿಂದ ಚಿಂತಕರ ವೇದಿಕೆ ಜಿಲ್ಲಾಧ್ಯಕ್ಷರು, ಬೀದರ್.